ಹಾಯ್ ನಮಸ್ತೆ ಎಲ್ಲರಿಗೂ SVR ಭಟ್ ಚಾನಲ್ಗೆ ಸ್ವಾಗತ. ನೋಡಿ, ಚಪಾತಿಗೆ ಸೈಡ್ ಡಿಶ್ ಮಾಡ್ತಾಯಿದ್ದೀವಿ. ಇವತ್ತು ಚಪಾತಿಗೆ ಗ್ರೇವಿ ಮಾಡಬೇಕಾಗಿತ್ತು, ನಿಮಗೂ ತೋರಿಸೋಣ ಅಂತ ರೆಡಿ ಮಾಡಿದ್ದೀನಿ. ನಾನು ಮಾಡ್ತಾಯಿದ್ದೀನಿ. ಈಗ ಯಾವ ಥರದ ಗ್ರೇವಿಯಪ್ಪ ಅಂದರೆ ನೋಡಿ, ಇದು ಕೋಸಗಡ್ಡೆ, ಕ್ಯಾಬೇಜ್ ಒಂದು ಕಾಲು ಭಾಗ ತಗೊಂಡಿದ್ದೀನಿ, ಜಾಸ್ತಿ ಬೇಡ. ಇದು ಕರಿಬೇವಿನ ಸೊಪ್ಪು ಒಂದೆರಡು ಎಸಳು ತೊಗೊಂಡ್ರೆ ನೋಡಿ, ಕಡ್ಡಿ ಸಾಕಾಗ್ತದೆ. ಒಂದು ಕಪ್ ಬಟಾಣಿ ತೊಗೊಂಡಿದ್ದೀನಿ, ಅದರಲ್ಲಿ 4 ಬೆಳ್ಳುಳ್ಳಿ ಸಾಕಾಗ್ತದೆ. 1 ಕಪ್ ಕಾಯಿ ತುರಿ, ಇದು ಉಪ್ಪು, ಕೆಂಪು ಉಪ್ಪು, ನಮ್ಮಲ್ಲಿ ನಾವು ಬಳಸೋದಿದೆ ಉಪ್ಪು. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ನಾವು ಮೊದಲನೇದಾಗಿ ಕ್ಯಾಬೇಜ್ನ ಫ್ರೈ ಮಾಡ್ಕೊಂಬಂದ್ಬಿಡೋಣ. ಎಣ್ಣೆ ಹಾಕ್ತೀವಿ ಇದಕ್ಕೆ ಫ್ರೈ ಮಾಡೋಕ್ಕೀಗ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ವಿ, 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಿದ್ದವ್ರು ಜಾಸ್ತಿ ಹಾಕ್ಕೋಬೋದು. ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ, ನಿಮಗೆ ಯಾವ ಎಣ್ಣೆ ಬೇಕು ನೀವು ಅದನ್ನ ಹಾಕಿ. ಈಗ ಮೊದಲನೇದಾಗಿ ನಾವು ಬಟಾಣಿ ಹಾಕ್ಕೊಂಬಿಡೋಣ. ಸ್ವಲ್ಪ ಬಟಾಣಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕೋಸಗಡ್ಡೆ ಹಾಕ್ಬಿಡೋಣ, ಕ್ಯಾಬೇಜ್ನ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ, ತುಂಬ ಒಳ್ಳೆ ಪರಿಮಳ ಬರ್ತಾಯಿದೆ. ನೋಡಿ, ಕಲರು ಚೆನ್ನಾಗಿದೆ. ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ, ಒಂದೇ ಲೋಟದಷ್ಟು. ನೀರು ಹಾಕಿದ್ದೀವಿ, 1-2 ನಿಮಿಷ ಬಿಟ್ಬಿಡೋಣ, ಚೂರು ಬೇಯಲಿ ಅಂತ. ಇದು ಒಂದು ಸ್ವಲ್ಪ ಅಂತ ನೀರೆಲ್ಲ ಬತ್ತೋದ್ಮೇಲೆ ನಾವು ಮತ್ತೆ ಮಸಾಲೆ ಹಾಕೋಕ್ಕಾಗುತ್ತೆ. ನೋಡಿ, ಕುದೀತಾ ಇದೆ. ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬಂದ್ಬಿಡೋಣ. ಇದು ಕುದಿಯೋಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀವಿ ನೋಡಿ. ಈ ಜಾರಿಗೆ ನಾವು ಫಸ್ಟ್ ಕಾಯಿ ತುರಿ ಹಾಕ್ಕೊಳ್ಳೋಣ, 1 ಕಪ್ಪು. ಆಮೇಲೆ 4 ಎಸಳು ಬೆಳ್ಳುಳ್ಳಿ ತಗೊಂಡಿದ್ವಲ್ಲ, ಅದನ್ನೂ ಹಾಕೊಂಬಿಡೋಣ. ಆಮೇಲೆ ಸ್ವಲ್ಪ 1 ಸ್ಪೂನ್ ಅಚ್ಚ ಖಾರದ ಪುಡಿ ತಗೊಂಡಿತ್ತು, ಅದನ್ನೂ ಹಾಕ್ಬಿಡ್ತೀವಿ. 1 ಲೋಟ ನೀರು ಹಾಕೋಣ. ನೋಡಿ, ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಮಸಾಲೆ ರೆಡಿಯಾಗಿದೆ. ಇದಕ್ಕೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಸಾಲೆ ಮಾಡ್ಕೊಂಬಂದಿವಲ್ಲ, ಅದು ಇದು. ಈಗ ಇದನ್ನು ನಾವು ಕುದೀತಾ ಇರೋ ಕ್ಯಾಬೇಜ್ಗೆ ಹಾಕ್ಬಿಡೋಣ. ನೋಡಿ, ಮಸಾಲ ಹಾಕಾಗಿದೆ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಡೋಣ. ನಿಮ್ಮಲ್ಲಿ ಬಟಾಣಿ, ಒಣ ಬಟಾಣಿ ಇದ್ದರೆ ನೆನೆಸ್ಕೊಳ್ಳಿ, ಒಂದು 4 ತಾಸು ಮುಂಚೆನೇ. ಹಸಿ ಬಟಾಣಿ ಇದ್ದರೆ ಆಗಲೇ ಮಾಡೋಕ್ಕೆ ಅಡ್ಡಿ ಇಲ್ಲ. ಒಣ ಬಟಾಣಿ ಇತ್ತಂದರೆ ಕೆಲವೊಮ್ಮೆ ಬೇಯಿಸ್ಬೇಕಾಗ್ತದೆ. ನಿಮ್ಗೆ ಯಾವ ಥರ ಅನುಕೂಲ ಆ ಥರ ಮಾಡಿ. ನಾನು ಬಟಾಣಿನ ನೆನೆಸಿಟ್ಟಿದ್ದೆ ಮೊದಲೇ, ಅದಕ್ಕಾಗಿ ಹಾಗೆ ಹಾಕ್ಬಿಟ್ಟೆ, ಬೇಯಿಸಲಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಒಂಚೂರು ಇದನ್ನು ಕುದಿಯಕ್ಕೆ ಬಿಡೋಣ. ಕನ್ಸಿಸ್ಟೆನ್ಸಿ ಇನ್ನೂ ನಿಮಗೆ ಜಾಸ್ತಿ ದಪ್ಪ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಇಲ್ಲಿ ನೋಡಿ, ನಾನು ಗ್ರೇವಿಗೆ ಸ್ವಲ್ಪನೇ ನೀರು ಹಾಕಿದ್ದೀನಿ, ಜಾಸ್ತಿ ಬೇಡ ಅಂತ. ನೋಡಿ ಫ್ರೆಂಡ್ಸ್, ಇದಕ್ಕೀಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇನ್ನೊಂದು ವಿಷಯ, ಇದಕ್ಕೆ ನಾವು ಹುಣಸೆಹಣ್ಣು ಬಳಸಿಲ್ಲ, ಅದಕ್ಕಾಗಿ ನಾವು ನಿಂಬೆ ರಸ ಬಳಸ್ತೀವಿ. ಕೆಲವು ನಿಂಬೆ ರಸ ಇಲ್ಲ ಅಂದರೆ ನಮ್ಮಲ್ಲಿ ಯಾವಾಗಲೂ ನಿಂಬೆ ರಸ ಇರೋದಿಲ್ಲ,
ಅದಕ್ಕಾಗಿ ನಾವು ಕರ್ಜಿಕಾಯಿ ಹುಳಿ, ದೊಡ್ಡಕಾಯಿ ಹುಳಿ ಈ ಥರ ಇಟ್ಕೊಂಡಿರ್ತೀವಿ. ನಿಮಗೆ ನಾವು ಸ್ಟೋರ್ ಮಾಡಿದ್ದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ನಾವು ನಿಂಬೆಕಾಯಿ ನಮ್ಮಲ್ಲಿ ಯಾವಾಗಲೂ ಸಿಗೋದಿಲ್ಲ ಅಂತ ನಾವು ದೊಡ್ಡ ನಿಂಬೆಕಾಯಿ ಬರುತ್ತೆ ನಮ್ಮಲ್ಲಿ, ಅದರದ್ದು ಹುಳಿನ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀವಿ ಒಂದು ಬಾಟ್ಲಲ್ಲಿ. ಈ ಥರ ಹಿಂಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ, ಯಾವಾಗ ಬೇಕಾದರೂ ಬಳಸ್ಬೋದು. ಒಂದು ತಿಂಗಳ ಇಟ್ಟರೂ ಹಾಳಾಗೋದಿಲ್ಲ ನೋಡಿ. ಈ ಥರ ಇದನ್ನು ಹಿಂಡಿ ಸ್ವಲ್ಪ ಇದಕ್ಕೆ ಉಪ್ಪು ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಸ್ಟೋರ್ ಮಾಡಿದರೆ ಹಾಳಾಗೋದಿಲ್ಲ ಬೇಗ, ಅದಕ್ಕಾಗಿ ಈ ಥರ ಸ್ಟೋರ್ ಮಾಡ್ಕೊತೀವಿ. ಈಗ ನಾವು ಇದನ್ನೇ ಒಂದು ಸ್ಪೂನ್ ನಾವು ಗ್ರೇವಿಗೆ ಹಾಕ್ಬಿಡೋಣ. 1 ಸ್ಪೂನ್ ಹಾಕ್ತೀವಿ ನೋಡಿ. ನಿಮಗೆ ಹುಳಿ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ನಿಮ್ಮಲ್ಲಿ ನಾರ್ಮಲ್ ನಿಂಬೆಹಣ್ಣು ಸಿಕ್ಕರೆ ನೀವು ಅದನ್ನೇ ಬಳಸಿ. ನೋಡಿ ಚೆನ್ನಾಗಿ ಬೆಂದಿದೆ. ಬಟಾಣಿ ಕಾಳನ್ನು ನಾನು 4 ತಾಸು ನೆನೆಸಿಟ್ಟಿದ್ದೆ ಮೊದಲೇ, ಅದಕ್ಕಾಗಿ ಚೆನ್ನಾಗಿ ಬೆಂದು ಹೋಗಿದೆ ನೋಡಿ. ಕಲರು ಚೆನ್ನಾಗಿ ಬಂದಿದೆ. ಈಗ ನಾವು ಇದನ್ನ ಪ್ಲೇಟಿಗೆ ಸರ್ವ್ ಮಾಡೋಣ ತಿಂಡಿ ಜೊತೆ. ಇದು ರೊಟ್ಟಿ ಜೊತೆಗೆ ಬರುತ್ತೆ. ಜೋಳದ ರೊಟ್ಟಿಗೂ ಬಳಸ್ಬೋದು, ಅಕ್ಕಿ ರೊಟ್ಟಿಗೆ ಬಳಸ್ಬೋದು, ಚಪಾತಿಗೆ ಬಳಸ್ಬೋದು, ಪೂರಿಗೆ ಬಳಸ್ಬೋದು, ದೋಸೆಗೂ ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ಮನೇಲಿ ನೀವು ಒಂದು ಸರಿ ಟ್ರೈ ಮಾಡಿ ಈ ಥರ. ಅಕ್ಕಿ ರೊಟ್ಟಿ ಅಮ್ಮ? ಅಕ್ಕಿ ರೊಟ್ಟಿ. ಯಾವ ಕೆಂಪಿದೆಯಲ್ಲ ಅದು ನಮ್ಮದು ಕೆಂಪಕ್ಕಿ. ಹಾಂ, ಕೆಂಪಕ್ಕಿನಲ್ಲ ಅದು. ಕೆಂಪು ಬಣ್ಣ ರೊಟ್ಟಿ, ಕೆಂಪು ಬಣ್ಣ ಬಂದಿದೆ ನೋಡಿ. ಅಕ್ಕಿ ರೊಟ್ಟಿ ಇದು. ಅಕ್ಕಿ ರೊಟ್ಟಿ ಜೊತೆ ಗ್ರೇವಿ ಮಾಡಿದ್ದೀವಿ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟೇಸ್ಟ್ ಮಾಡಿ. ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ತುಂಬ ಬೇಗನೆ ಮಾಡ್ಕೋಬೋದು ಈಸಿಯಾಗಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.